Dear students, today we are going to study the new chapter, that is chapter 17, breathing and exchange of gases. So this chapter come under the unit 5, human physiology. ಇವತ್ತಿನ ಸೆಷನಲ್ಲಿ ನಾವು ಹ್ಯೂಮನ್ ಫಿಸಿಯಾಲಜಿ ಎನ್ನುವ ಯೂನಿಟ್ಟಿನ ಚಾಪ್ಟರ್ನ ಸ್ಟಡಿ ಮಾಡ್ತಿದ್ದೀವಿ, ದಟ್ ಈಸ್ ಬ್ರೀದಿಂಗ್ ಆ್ಯಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ಸೊ ನೀವು ಅರ್ಲಿಯರ್ ಕ್ಲಾಸಸ್ಸಲ್ಲೆಲ್ಲ ಸ್ಟಡಿ ಮಾಡಿದ್ದೀರಾ, ಆಕ್ಸಿಜನ್ ಈಸ್ ವೆರಿ ಮಚ್ ಎಸೆನ್ಷಿಯಲ್ ಫಾರ್ ದ ಆರ್ಗ್ಯಾನಿಸಮ್ಸ್ ಅಂತ ಹೇಳಿ. ಯಾಕೆ ಎಸೆನ್ಷಿಯಲ್ ಆಗಿದೆ ಆರ್ಗ್ಯಾನಿಸಮ್ಸಿಗೆ? ಬಿಕಾಸ್ ದ ಆಕ್ಸಿಜನ್ ಈಸ್ ಯುಟಿಲೈಸ್ಡ್ ಬೈ ದ ಆರ್ಗ್ಯಾನಿಸಮ್ಸ್. ಆರ್ಗ್ಯಾನಿಸಮ್ಸ್ ಯಾಕಾಗಿ ಯುಟಿಲೈಸ್ ಮಾಡುತ್ತೆ? ಇಟ್ ಈಸ್ to indirectly break down the nutrient molecules. ನ್ಯೂಟ್ರಿಯೆಂಟ್ ಮಾಲಿಕ್ಯೂಲ್ಸನ್ನ ಇಂಡೈರೆಕ್ಟ್ ಆಗಿ ಬ್ರೇಕ್ ಮಾಡಲಿಕ್ಕೋಸ್ಕರ ಬೇಕಾಗತ್ತೆ. ಸೊ ಹೆನ್ಸ್ ದಿಸ್ ಆಕ್ಸಿಜನ್ ಈಸ್ ವೆರಿ ಮಚ್ ಎಸೆನ್ಷಿಯಲ್ ಫಾರ್ ದ ಆರ್ಗ್ಯಾನಿಸಮ್ಸ್. So when they indirectly break down the nutrient molecules, what happens? The glucose like substrate that break down and releases the energy. That energy is used to perform various activities. So body various activities perform aglikkoskara ee energy utilize agutte by this reaction. This is breakdown reaction, that means catabolic reaction. By this catabolic reaction carbon dioxide is released, which is harmful to the organisms. So ಹಾಗಾಗಿ the carbon dioxide have to release it out from the cells ಇಂದ ಅದು ರಿಲೀಸ್ ಆಗಬೇಕು, and vice versa oxygen has to be continuously provided to the ಸೆಲ್ಸ್ಗೆ ಕಂಟಿನ್ಯೂಸ್ ಆಗಿ ಆಕ್ಸಿಜನ್ ಪ್ರೊವೈಡ್ ಆಗಬೇಕು, ಕಾರ್ಬನ್ ಡೈಆಕ್ಸೈಡು ರಿಲೀಸ್ ಔಟ್ ಆಗಬೇಕು. ಸೊ let us study some of the terms and how the oxygen is supplied to the cells continuously and how the carbon dioxide will be released out from the human body. Let us study in the later. So first we have to know about the term respiration. Respiration ಅಂದರೆ ಏನು ಅಂತ ನಾವು ಫಸ್ಟ್ ತಿಳ್ಕೋಬೇಕು. ಕಾಮನ್ ಆಗಿ ರೆಸ್ಪಿರೇಷನ್ ಅಂದರೆ ನಾವು ಬ್ರೀದಿಂಗ್ ಪ್ರೋಸೆಸ್ಸಿಗೆ ಹೇಳ್ತಾ ಇರ್ತೀವಿ, ಅಂದರೆ ಇನ್ಟೇಕ್ ಆಫ್ ಆಕ್ಸಿಜನ್, ರಿಲೀಸ್ ಔಟ್ ಆಫ್ ದ ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳ್ತೀವಿ. ಬಟ್ ಇಟ್ ಈಸ್ ಅ ರಾಂಗ್. ಏನಂತ ಅಂದರೆ ರೆಸ್ಪಿರೇಷನ್ ಅಂದರೆ ಇಟ್ ಈಸ್ ದ ಪ್ರೋಸೆಸ್ ಆಫ್ ಯುಟಿಲೈಸೇಷನ್ ಆಫ್ ಆಕ್ಸಿಜನ್ ಬೈ ದ ಆರ್ಗ್ಯಾನಿಸಮ್ಸ್ ಟು ಇಂಡೈರೆಕ್ಟ್ಲಿ ಬ್ರೇಕ್ ಡೌನ್ ದ ನ್ಯೂಟ್ರಿಯೆಂಟ್ ಮಾಲಿಕ್ಯೂಲ್ಸ್. ಇಂಡೈರೆಕ್ಟ್ ಆಗಿ ನ್ಯೂಟ್ರಿಯೆಂಟ್ ಮಾಲಿಕ್ಯೂಲ್ಸ್ ಬ್ರೇಕ್ ಡೌನ್ ಆಗಿ ಏನಾಗಬೇಕು? ಎನರ್ಜಿ ರಿಲೀಸ್ ಆಗಬೇಕು. ದಟ್ ಎನರ್ಜಿ ಡಿರೈವ್ಡ್ ಫ್ರಮ್ ದ ಬಾಡಿ ಟು ಪರ್ಫಾರ್ಮ್ ಆಲ್ ದ ವೇರಿಯಸ್ ಆಕ್ಟಿವಿಟೀಸ್. ದಟ್ ಪ್ರೋಸೆಸ್ ಈಸ್ ಕಾಲ್ಡ್ ಆಸ್ respiration. So respiration is a process of utilization of oxygen by the organisms to indirectly break down the nutrient molecules like glucose and to derive energy for performing various activities of the body, which is known as respiration. Then what is meant by breathing? ಸೊ ನೋಡಿ, ಉಸಿರಾಟ ಪ್ರಕ್ರಿಯೆ ಅಂತ ನಾವೇನು ಕನ್ನಡದಲ್ಲಿ ಕರಿತೀವಿ, ದಟ್ ಈಸ್ ಕಾಲ್ಡ್ ಆಸ್ ಬ್ರೀದಿಂಗ್. ಸೊ ಬ್ರೀದಿಂಗ್ ಈಸ್ ದ ಪ್ರೋಸೆಸ್ ಆಫ್ ಎಕ್ಸ್ಚೇಂಜ್ ಆಫ್ ಆಕ್ಸಿಜನ್ ಫ್ರಮ್ ಅಟ್ಮಾಸ್ಫಿಯರ್ ವಿತ್ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ಡ್ ಬೈ ದ ಸೆಲ್ಸಲ್ಲಿ ಪ್ರೊಡ್ಯೂಸ್ ಆಗಿರುವಂಥ ಕಾರ್ಬನ್ ಡೈಆಕ್ಸೈಡ್ ಮತ್ತು ಅಟ್ಮಾಸ್ಫಿಯರಲ್ಲಿರುವಂಥ ಆಕ್ಸಿಜನ್ ಎಕ್ಸ್ಚೇಂಜ್ ಆಗುವಂತಹ ಪ್ರಕ್ರಿಯೆನ, ದ ಪ್ರೋಸೆಸ್ ವಿ ಕಾಲ್ಡ್ ಆಸ್ ಬ್ರೀದಿಂಗ್. ಬ್ರೀದಿಂಗ್ ಅಂದರೆ ಏನಂತ ಡಿಫೈನ್ ಮಾಡ್ಬೋದು? ದ ಪ್ರೋಸೆಸ್ ಆಫ್ ಎಕ್ಸ್ಚೇಂಜ್ ಆಫ್ ಆಕ್ಸಿಜನ್ ಫ್ರಮ್ ದ ಅಟ್ಮಾಸ್ಫಿಯರ್ ವಿತ್ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ಡ್ ಬೈ ದ ಸೆಲ್ಸ್ ಈಸ್ ಕಾಲ್ಡ್ ಆಸ್ ಬ್ರೀದಿಂಗ್. ಸೊ ಅದನ್ನೇ ನಾವು ಕಾಮನ್ ಆಗಿ ಏನಂತ ಪ್ರೊನೌನ್ಸ್ ಮಾಡ್ತಿದ್ವಿ? ರೆಸ್ಪಿರೇಷನ್ ಅಂತ ಕರಿತಿದ್ವಿ. ಬಟ್ ಬಯಾಲಜಿಕಲ್ ಟರ್ಮ್ ರೆಫರ್ಸ್ ಟು ದ process of release of energy by utilizing the oxygen by break down the nutrient molecules. Breathing andre eno? It is the exchange of oxygen from the atmosphere with carbon dioxide produced by the cells is known as breathing. ಸೊ ಈಗ ರೆಸ್ಪಿರೇಷನ್, ಬ್ರೀದಿಂಗ್ ಅನ್ನೋದ್ರ ಬಗ್ಗೆ ನೀವು ಡೆಫಿನಿಷನ್ನ ಕರೆಕ್ಟಾಗಿ ಲರ್ನ್ ಮಾಡಿದ್ರಿ. ಲೆಟ್ ಅಸ್ ಸ್ಟಡಿ ದ ರೆಸ್ಪಿರೇಟರಿ ಆರ್ಗನ್ಸ್ ವಿಚ್ ವಿ ಹ್ಯಾವ್ ಲರ್ನ್ಡ್ ಪ್ರೀವಿಯಸ್ಲಿ ಇನ್ ದ ಎನಿಮಲ್ ಕಿಂಗ್ಡಮ್. ಈಗಾಗಲೇ ನಾವು ಎನಿಮಲ್ ಕಿಂಗ್ಡಮಲ್ಲಿ ಸ್ಟಡಿ ಮಾಡಿರುವಂತಹ ವೇರಿಯಸ್ ಆರ್ಗನ್ಸ್ ಆಫ್ ರೆಸ್ಪಿರೇಟರಿ
organs of the organisms once we have to glance now. So the mechanism of breathing among different group of animals depending mainly on their habitats and level of organisms. So respiratory organs ಅಂದ್ರೆ breathing organs various group of animals ಅಲ್ಲಿ ಏನು ಡಿಪೆಂಡ್ ಆಗಿರುತ್ತೆ ಅಂದರೆ mainly depend on their habitats and levels of organization. Then ನೋಡೋಣ ಯಾವ್ಯಾವ ಆರ್ಗ್ಯಾನಿಸಮ್ಸ್ ಅಲ್ಲಿ ಏನೇನಿತ್ತು ಅಂತ ಹೇಳಿ ಗ್ಲಾನ್ಸ್ ಮಾಡೋಣ. ಲೋವರ್ ಇನ್ವರ್ಟೆಬ್ರೇಟ್ಸ್ ಅಂದರೆ ಯಾವ್ದಾವುದು ಸ್ಪಾಂಜಸ್, ಸಿಲೆಂಟ್ರೇಟ್ಸ್, ಫ್ಲಾಟ್ ವರ್ಮ್ಸ್, they do not show the specialized respiratory organs or breathing system. They exchange oxygen and carbon dioxide by the simple diffusion over their entire body surface. Entire body surface ನ ಮೂಲಕ simple diffusion processನ ಮೂಲಕ ಏನಾಗುತ್ತೆ ಎಕ್ಸ್ಚೇಂಜ್ ಆಫ್ ಆಕ್ಸಿಜನ್ ವಿತ್ ಕಾರ್ಬನ್ ಡೈಆಕ್ಸೈಡ್ ಟೇಕ್ಸ್ ಪ್ಲೇಸ್. ಸಿಂಪಲ್ ಡಿಫ್ಯೂಷನ್ ಅಂದ್ರೇನು? ದ ಮೂಮೆಂಟ್ ಆಫ್ gas molecules or the liquid molecules from the region of their higher concentration to the region of their lower concentration. ಈ ರೀತಿಯಾಗಿ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಸಿಂಪಲ್ ಡಿಫ್ಯೂಷನ್ ಮೂಲಕ ಎಕ್ಸ್ಚೇಂಜ್ ಆಗುತ್ತೆ. ಯಾವ ಆರ್ಗ್ಯಾನಿಸಮ್ಸಲ್ಲಿ? the lower vertebrates like sponges, coelentrates and flatworms. So ಸ್ವಲ್ಪ highly evolve ಆಗಿರುವಂತಹ ಆರ್ಗ್ಯಾನಿಸಮ್ ಅಂದರೆ earthworms come under annelids. So they have moist cuticle. Through that moist cuticle they show the breathing. And the insects ಯಾವುದ್ರ ಮೂಲಕ ಬ್ರೀದಿಂಗ್ ಮಾಡುತ್ತೆ? ಥ್ರೂ ನೆಟ್ವರ್ಕ್ ಆಫ್ ಟ್ಯೂಬ್ಸ್ ಅಂದರೆ ಟ್ರೇಕಿಯಲ್ ಟ್ಯೂಬ್ಸ್ ಅಂತ ಕೂಡ ಕರೀತಾರೆ. ಟು ಟ್ರಾನ್ಸ್ಪೋರ್ಟ್ ಅಟ್ಮಾಸ್ಫಿಯರಿಕ್ ಏರ್ ವಿತ್ ದ ಬಾಡಿ. ದ ಸ್ಪೆಷಲ್ ವ್ಯಾಸ್ಕುಲೈಸ್ಡ್ ಸ್ಟ್ರಕ್ಚರ್ಸ್ ಕಾಲ್ಡ್ ಆಸ್ ಗಿಲ್ಸ್ ವಿಚ್ ಆರ್ ಯೂಸ್ಡ್ ಬೈ ದ ಅಕ್ವಾಟಿಕ್ ಆರ್ಥ್ರೋಪೋಡ್ಸ್ ಅಲ್ಲಿ ಹಾಗೆ ಮೊಲುಸ್ಕ್ಸ್ ಅಲ್ಲಿ ಏನನ್ನ ನೋಡ್ತೀವಿ? ಗಿಲ್ಸ್ ನೋಡ್ತೀವಿ. ಇನ್ನು ಕೆಲವೊಂದು ಮೊಲುಸ್ಕಾದಲ್ಲಿ ನಾವೇನು ನೋಡ್ತೀವಿ? ಲಂಗ್ಸ್ ಕೂಡ ಅಬ್ಸರ್ವ್ ಮಾಡ್ತೀವಿ. The lungs are used by terrestrial forms for exchange of gases. Then among the vertebrates ಅಲ್ಲಿ ಹೇಗಾಗುತ್ತೆ? Example, fishes uses gills. Reptiles, birds, mammals, they respire through lungs. So fishes gills ನ ಮೂಲಕ ಬ್ರೀದಿಂಗ್ ಪ್ರೋಸೆಸ್ನ ಕ್ಯಾರಿ ಔಟ್ ಮಾಡುತ್ತೆ. ರೆಪ್ಟೈಲ್ಸ್, ಬರ್ಡ್ಸ್ ಮತ್ತು ಮ್ಯಾಮಲ್ಸು ಲಂಗ್ಸ್ಗಳ ಮೂಲಕ ರೆಸ್ಪಿರೇಷನ್ ಆಗುತ್ತೆ, ಅಂದರೆ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಟೇಕ್ಸ್ ಪ್ಲೇಸ್. ಹಾಗಾದರೆ ಆ್ಯಂಫಿಬಿಯನ್ಸಲ್ಲಿ ಹೇಗಾಗುತ್ತೆ? ಆ್ಯಂಫಿಬಿಯನ್ಸ್ ಲೈಕ್ ಫ್ರಾಕ್ಸ್ ದೇ ರೆಸ್ಪೈರ್ ಥ್ರೂ ದೇರ್ ಮಾಯಿಸ್ಟ್ ಸ್ಕಿನ್ನ ಮೂಲಕ ರೆಸ್ಪಿರೇಷನ್ ಆಗುತ್ತೆ. ಅದನ್ನು ಕ್ಯುಟೇನಿಯಸ್ ರೆಸ್ಪಿರೇಷನ್ ಅಂತ ಹೇಳಿ ಕರಿತೀವಿ. ಸೊ ದೀಸ್ ಆರ್ ಅಬೌಟ್ ದ ರೆಸ್ಪಿರೇಟರಿ ಆರ್ಗನ್ಸ್ ವಿಚ್ ಹ್ಯಾವ್ already learnt in the animal kingdom. So let us study the human respiratory system. So in man, human respiratory system is differentiated into two parts. Human beings ಅಲ್ಲಿ human respiratory system two parts ಆಗಿ ಏನಾಗಿದೆ? ಕ್ಲಾಸಿಫೈ ಮಾಡಲಾಗಿದೆ, ಡಿಫ್ರೆನ್ಶಿಯೇಟ್ ಮಾಡಲಾಗಿದೆ. ಫಸ್ಟ್ ಒನ್ is the conducting zone, second one is the respiratory zone. So ಕಂಡಕ್ಟಿಂಗ್ ಝೋನ್ ಏನಾಗುತ್ತೆ? ಕಂಡಕ್ಟ್ ಅಂದರೆ ಪಾಸ್. ಏನಾಗುತ್ತೆ ಇಲ್ಲಿ? ಇನ್ ದಿಸ್ ರೀಜನ್ ದ ಪ್ಯಾಸೇಜ್ ಆಫ್ ಏರ್ ಟೇಕ್ಸ್ ಪ್ಲೇಸ್. ಕಂಡಕ್ಟಿಂಗ್ ಝೋನಲ್ಲಿ ಮೇನ್ ಫಂಕ್ಷನ್ ಏನಾಗೋದು? ಪ್ಯಾಸೇಜ್ ಆಫ್ ಏರ್ ಟೇಕ್ಸ್ ಪ್ಲೇಸ್. ಈ ಕಂಡಕ್ಟಿಂಗ್ ಝೋನಲ್ಲಿ ಏನೇನು ಪಾರ್ಟ್ಸ್ ಇನ್ಕ್ಲೂಡ್ ಆಗುತ್ತೆ? ದ ನೇಸಲ್ ಕ್ಯಾವಿಟಿ, pharynx, larynx, trachea and bronchi. So observe this diagram. Here this is the conducting zone up to this. So the nasal cavity and then pharynx, larynx, trachea and then bronchi. So this is the conducting zone. So let us study these conducting zone one by one. ನೋಡಿ conducting zone ಅಂದರೆ ಏನಾಗುತ್ತೆ? ಇಲ್ಲಿ ಪಾಸೇಜ್ ಆಫ್ ಏರ್ ಟೇಕ್ಸ್ ಪ್ಲೇಸ್. ಇಲ್ಲಿ ಏರ್ ಪಾಸ್ ಆಗತ್ತೆ, ಲಂಗ್ಸಿಗೆ ಏರು ಹೋಗುತ್ತೆ, ಟ್ರಾನ್ಸ್ಪೋರ್ಟ್ ಆಗುತ್ತೆ. ಸೊ ಈ ಕಂಡಕ್ಟಿಂಗ್ ಝೋನಲ್ಲಿ ಯಾವ್ಯಾವ ಪಾರ್ಟ್ಸನ್ನು ನಾವು ಅಬ್ಸರ್ವ್ ಮಾಡ್ತಿದ್ದೀವಿ? ನೇಸಲ್ ಕ್ಯಾವಿಟಿ, ಫೇರಿಂಗ್ಸ್, ಲ್ಯಾರಿಂಗ್ಸ್, ದೆನ್ ಟ್ರೇಕಿಯಾ ಆ್ಯಂಡ್ ದೆನ್ ದ ಬ್ರಾಂಕೈ ವಿ ಅಬ್ಸರ್ವ್. ಸೊ ನೇಸಲ್ ಕ್ಯಾವಿಟಿ
Again, this nasal cavity shows three regions. Nasal cavity li three regions na ನೋಡ್ತೀವಿ. So nasal cavity ಅಂದ್ರೇನು? This is the first part of the respiratory system. Respiratory system of human beings ಅಲ್ಲಿ first part ಆಗಿರುತ್ತೆ. So this nasal passage again divided into three regions. ಇದು three regions ಆಗಿ divide ಆಗಿದೆ. So nasal cavity divided into two equal parts by the median nasal internasal septum. Internasal septum in the nasal cavity two parts ಆಗಿ ಡಿವೈಡ್ ಆಗಿರುತ್ತೆ. ಮೀಡಿಯನ್ ಸೆಪ್ಟಮ್ ಇರುತ್ತೆ, ಅಂದರೆ ಮೂಗಿನ ಎರಡು ಒಳಗಳು ಅಂತ ಏನು ಕರಿತೀರ ಕನ್ನಡದಲ್ಲಿ, ಅದು ಮೀಡಿಯನ್ ಇಂಟರ್ನೇಸಲ್ ಸೆಪ್ಟಮ್ ಇಂದ ಸೆಪರೇಟ್ ಆಗಿರುತ್ತೆ. Then this nasal cavity is differentiated into three regions. First part is the vestibular part, second is the respiratory part, and third one is the olfactory part. Observe here, this is the vestibular part. So first part of the nasal cavity. So vestibular part, this is lined by pseudostratified ciliated epithelium on their wall. Wall ಅಲ್ಲಿ pseudostratified ciliated epithelium ಇರುತ್ತೆ. ಹಾಗಾಗಿ ಫಿಲ್ಟ್ರೇಷನ್ ಆಫ್ ಏರ್ ಟೇಕ್ಸ್ ಪ್ಲೇಸ್. ಏರ್ ಎಲ್ಲಿ ಫಿಲ್ಟರ್ ಆಗುತ್ತೆ? ಹಿಯರ್ ಇನ್ ದಿಸ್ ಪ್ಯಾಸೇಜ್ ದ ಏರ್ ಈಸ್ filtered. Then next part is the middle part. So this middle part, which is lined by the glandular epithelium called as respiratory part. ಈ region ನ respiratory part ಅಂತ ಕರಿತೀವಿ. ಈ ವಾಲ್ ಅಲ್ಲಿ ಗ್ಲ್ಯಾಂಡುಲರ್ ಎಪಿಥೀಲಿಯಂ ಇರುತ್ತೆ. ಸೊ ಹಾಗಾಗಿ ಏರ್ ಏನು ಎಂಟ್ರಿ ಆಗ್ತಾ ಇದೆ ನೇಸಲ್ ಕ್ಯಾವಿಟಿಗೆ, ಅದು ಫಿಲ್ಟರ್ ಆಗಿ ವೆಸ್ಟಿಬ್ಯುಲರ್ ಪಾರ್ಟ್ ಅಲ್ಲಿ ಫಿಲ್ಟರ್ ಆಗಿ ರೆಸ್ಪಿರೇಟರಿ ಪಾರ್ಟ್ ಅಲ್ಲಿ ವಾರ್ಮ್ ಅಪ್ ಆಗುತ್ತೆ. ನಂತರ ಥರ್ಡ್ ಪಾರ್ಟ್ ಆಫ್ ನೇಸಲ್ ಕ್ಯಾವಿಟಿ ದಟ್ ಎಂಟರ್ಸ್, ಏರ್ ಎಂಟ್ರಿ ಆಗುತ್ತೆ. ಈ ವಾಲ್ ಅಲ್ಲಿ ಸೆನ್ಸರಿ ಎಪಿಥೀಲಿಯಲ್ ಟಿಶ್ಯೂ ಇರುತ್ತೆ. ಸೊ ದಿಸ್ ಸೆನ್ಸರಿ ಎಪಿಥೀಲಿಯಲ್ ಟಿಶ್ಯೂಸ್ ನೋಡಿ, ಸೆನ್ಸರಿ ಎಪಿಥೀಲಿಯಲ್ tissues, they are lined in the olfactory part of the nasal cavity. Olfaction, this functions as olfaction. Olfaction ಅಂದ್ರೆ ಸ್ಮೆಲ್ಲಿಂಗ್ ಸೆನ್ಸ್. ಸೊ ಈ ರೀಜನ್ ಅಲ್ಲಿ ಸ್ಮೆಲ್ಲಿಂಗ್ ಸೆನ್ಸ್ ಆಗುತ್ತೆ. ಯಾಕೆಂದ್ರೆ ಸೆನ್ಸರಿ ಎಪಿಥೀಲಿಯಂ ಲೈನಿಂಗ್ ಇದೆ ಈ ಪಾರ್ಟ್ ಅಲ್ಲಿ. ಸೊ ದೀಸ್ ಆರ್ ದ ತ್ರೀ ಪಾರ್ಟ್ಸ್ ಅಂಡ್ ದ ಫಂಕ್ಷನ್ಸ್ ಆಫ್ ದ ತ್ರೀ ಪಾರ್ಟ್ಸ್ ಆಫ್ ದ nasal cavity. Then this leads to the opening that is called as pharynx. Pharynx, this is about 12 centimeter in length. ಎಷ್ಟಿರುತ್ತೆ? 12 centimeter length ಇರುತ್ತೆ. So this is the common first passage for the food and then the air. So through this oral cavity food enters, through this nasal cavity air enters, through this nasal cavity air enters through the pharynx and oral cavity in the food enter ಆಗುತ್ತೆ. So this is the common passage for the food and the air. So the pharynx consists of three parts. The first part, which is called as, so just behind the nasal passage ಇನ ಕೆಳಭಾಗದಲ್ಲಿ ಇರೋದನ್ನ ನೇಸೋಫ್ಯಾರಿಂಕ್ಸ್ ಅಂತ ಕರೀತಾರೆ. ಓರಲ್ ಕ್ಯಾವಿಟಿಯ ಹಿಂಭಾಗದಲ್ಲಿ ಇರೋದನ್ನ ಓರೋಫ್ಯಾರಿಂಕ್ಸ್ ಅಂತ ಕರೀತಾರೆ. ದೆನ್ ದಿಸ್ ಇಸ್ ಅ ಲ್ಯಾರಿಂಕ್ಸ್ ಪಾರ್ಟ್ which is very near to the larynx region called as laryngopharynx. So three parts in the pharynx: nasopharynx, oropharynx and the laryngopharynx. This measures about 12 centimeter in length. So the food which is do not enter to the larynx region because of the presence of the epiglottis. Upper part of the larynx is called as epiglottis present here, which will not allow the food to enter inside the larynx, which allow only the entry of the air. So food do not enters into the larynx because of the presence of the epiglottis, cartilaginous structure. So then this is the larynx which is mainly made up of cartilaginous structure, and the thyroid larynx cartilage that
ಫಾರ್ಮ್ಸ್ ದ ಪ್ರೊಟ್ಯೂಬ್ರೆನ್ಸ್, ಒಂದು ಉಬ್ಬು ರೀತಿಯಾದಂಥ ಉಬ್ಬಿರುವಂಥ ಸ್ಟ್ರಕ್ಚರ್ನ ಫಾರ್ಮೇಷನ್ ಮಾಡುತ್ತೆ. ಆ ಉಬ್ಬಿರುವಂಥ ರೀಜನ್ ಏನಂತ ಕರಿತೀವಿ, ದಟ್ ಈಸ್ ಕಾಲ್ಡ್ ಆಸ್ ಆಡಮ್ಸ್ ಆಪಲ್. ಸೊ ದ ಕಾರ್ಟಿಲೇಜ್, ಥೈರಾಯ್ಡ್ ಕಾರ್ಟಿಲೇಜ್ ವಿಚ್ ಈಸ್ produced projection called as Adam's apple, which is more prominent males. Males ಅಲ್ಲಿ ಇದು more prominent ಆಗಿರುತ್ತೆ. The vibration of which vocal cords present in the larynx produces the sound. Sound ಅನ್ನ produce ಮಾಡುತ್ತೆ. The next part is the trachea. So let us see in the diagram the trachea, which is tubular structure. This is also measures about 12 centimeter length, and then this trachea lined by smooth muscles and then cartilaginous rings. So tracheal walls ಯಾವ್ದರಿಂದ ಮಾಡಲ್ಪಟ್ಟಿದೆ, that is made up of mainly the smooth muscles and then the cartilaginous rings. So ಇಲ್ಲಿ 16 to 18 ಸಿ ಶೇಪ್ ಆಗಿರುವಂತಹ ಕಾರ್ಟಿಲೇಜಿನಸ್, ಹೈಲನ್ ಕಾರ್ಟಿಲೇಜಿನಸ್ ರಿಂಗ್ಸ್ ಅನ್ನ ಹೊಂದಿದೆ. ಟ್ರೇಕಿಯಲ್ ವಾಲ್ಸ್ ಪೋಸಸ್ ದ 16 to 18 ಸಿ ಶೇಪ್ಡ್ cartilaginous rings. The lower part of the trachea branched to forms the bronchi. Bronchi is a plural form. Bronchus andre singular form. So the trachea at the lower end that divides to form two bronchi, both enters into the each lung. There are two lungs, left and the right lungs. So both the bronchi enters into the lungs. So the bronchi, further each bronchus divided into primary, secondary and tertiary branches, and finally it leads to very thin bronchioles. At their ends of the thin bronchioles they forms the alveoli. So these are about the passage of the air takes place. That zone is called as conducting zone. So conducting zone alli enide, nasal cavity, pharynx, larynx, then trachea. Trachea at the lower end divides to forms the bronchi, and the bronchi further divides to forms the secondary bronchi, tertiary bronchi, and these are about the conducting zone. In the next session we are going to study about the respiratory zone. So in the next session we are going to study about the respiratory zone of the human respiratory system.